ಕೆಲವು ಬದುಕುಗಳು ಖ್ಯಾತಿಯಿಂದಲ್ಲ, ಬದಲಿಗೆ ಶಿಸ್ತು, ಕರ್ತವ್ಯ ಮತ್ತು ಮೌನವಾದ ಅಚಲ ತ್ಯಾಗದಿಂದ ವ್ಯಾಖ್ಯಾನಗೊಳ್ಳುತ್ತವೆ. ಇದು ಸ್ವಾರ್ಥಕ್ಕಿಂತ ಸೇವೆಯನ್ನು ಆರಿಸಿಕೊಂಡ ಒಬ್ಬ ವ್ಯಕ್ತಿಯ ಕಥೆ. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಚಿಕ್ಕ ವಯಸ್ಸಿನಿಂದಲೇ ತನ್ನಿಗಿಂತ ದೊಡ್ಡ ಯಾವುದೋ ಉದ್ದೇಶಕ್ಕಾಗಿ ಬದುಕಿದಾಗ ಮಾತ್ರ ಜೀವನಕ್ಕೆ ಅರ್ಥ ಸಿಗುತ್ತದೆ ಎಂದು ಅವರು ನಂಬಿದ್ದರು. ವಿನಮ್ರ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅವರ ಬಾಲ್ಯವು ವಿಶಾಲ ಹೊಲಗಳು, ಮುಂಜಾನೆಗಳು ಮತ್ತು ಪ್ರಾಮಾಣಿಕ ಪರಿಶ್ರಮದ ನಡುವೆ ಅರಳಿತು. ಜೀವನ ಶಾರ್ಟ್ಕಟ್ ಕೊಡಲಿಲ್ಲ. ಸರಳತೆ, ಸ್ಥೈರ್ಯದಿಂದ ಮೌಲ್ಯಗಳಷ್ಟೇ ಸಿಗುತ್ತವೆ ನಮಗೆ. ಒಬ್ಬ ಚಿಕ್ಕ ಹುಡುಗನು ತನ್ನ ನಾಯಕರನ್ನು ಕಂಡುಕೊಂಡನು. ಅಗತ್ಯ ಬಂದಾಗ ದೃಢವಾಗಿ ನಿಲ್ಲುವ, ರಾಷ್ಟ್ರವನ್ನು ಸ್ವಂತಕ್ಕಿಂತ ಮೇಲಿಟ್ಟ ಸೈನಿಕರನ್ನು. ಅವರು NCC ಸೇರಿದಾಗ ಆ ಕಿಡಿ ಶಿಸ್ತಾಗಿ ಮಾರ್ಪಟ್ಟಿತು. ಅಲ್ಲಿ ಮಾರ್ಚ್ ಮಾಡುವ ಹೆಜ್ಜೆಗಳು, ಗರಿಗರಿಯಾದ ಸೆಲ್ಯೂಟ್ಗಳು ಮತ್ತು ಸಮವಸ್ತ್ರದ ಭಾರವು ಹುಡುಗನೊಬ್ಬನ ಮೆಚ್ಚುಗೆಯನ್ನು ಸೈನಿಕರ ಸಂಕಲ್ಪವನ್ನಾಗಿ ಪರಿವರ್ತಿಸಿತು. ಸಮವಸ್ತ್ರವನ್ನು ಕೇವಲ ಧರಿಸಲಿಲ್ಲ, ಅದನ್ನು ಕಳಿಸಲಾಯಿತು, ಗೌರವಿಸಲಾಯಿತು, ಹೆಮ್ಮೆಯೊಂದಿಗೆ ಮತ್ತು ಜವಾಬ್ದಾರಿಯೊಂದಿಗೆ ಎತ್ತಿ ಹಿಡಿಯಲಾಯಿತು. ಭಾರತೀಯ ಸೇನೆಯಲ್ಲಿ ಕಮಿಷನ್ ಪಡೆದು ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಕಠಿಣ ತರಬೇತಿ, ಅಚಲ ಶಿಸ್ತು ಮತ್ತು ಅಲುಗಾಡದ ಬದ್ಧತೆಯ ಬದುಕಿಗೆ ಕಾಲಿಟ್ಟರು. ಕಠಿಣ ಭೂಪ್ರದೇಶಗಳ ಮೂಲಕ, ಸವಾಲಿನ ಕಾರ್ಯಾಚರಣೆಗಳ ಮೂಲಕ ಅವರು ಧೈರ್ಯದಿಂದ, ಶಾಂತತೆಯಿಂದ, ದೃಢ ಸಂಕಲ್ಪದಿಂದ ಮುನ್ನಡೆಸಿದರು. ಅವನ ಸೈನಿಕರಿಗೆ ಅವನು ಕಮಾಂಡರ್ ಮಾತ್ರವಲ್ಲ, ಎಂದು ಮುಂದೆ ನಿಂತು ಮುನ್ನಡೆಸುವ ಗುರುನಾಯಕ. ನಿಜವಾದ ನಾಯಕತ್ವವು ನಂಬಿಕೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನದ ಮೇಲೆ ನಿಂತಿದೆ ಎಂದು ಅವರು ನಂಬಿದ್ದರು. ಗೌರವವನ್ನು ಗಳಿಸಬೇಕು ಎಂದು ಅವರು ಹೇಳುತ್ತಿದ್ದರು. ಕಾರ್ಯಗಳಲ್ಲಿ ನ್ಯಾಯ ಮತ್ತು ಮೌಲ್ಯಗಳಲ್ಲಿ ಸ್ಥಿರತೆಯ ಮೂಲಕ. ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಆದೇಶವು ಭಾರತೀಯ ಸೇನೆಯ ಅತ್ಯುತ್ತಮ ಪರಂಪರೆಗಳನ್ನು ಪ್ರತಿಬಿಂಬಿಸುತ್ತಿತ್ತು ಮತ್ತು ಸಕ್ರಿಯ ಸೇವೆಯ ನಂತರವೂ ಸಮವಸ್ತ್ರದಿಂದ ರೂಪುಗೊಂಡ ಮೌಲ್ಯಗಳು ಎಂದಿಗೂ ಮಾಸುವುದಿಲ್ಲ. ಶಿಸ್ತು ಮಾರ್ಗದರ್ಶನವಾಯಿತು, ಸೇವೆ ಒಂದು ಜೀವನ ಶೈಲಿಯಾಯಿತು, ಜವಾಬ್ದಾರಿ ಒಂದು ಪರಂಪರೆ. ಅತ್ಯಂತ ಬಲವಾದ ಪರಂಪರೆಗಳು ಮನ್ನಣೆಯಿಂದಲ್ಲ, ಬದಲಿಗೆ ಗುಣಚರಿತ್ರೆಯಿಂದ ನಿರ್ಮಾಣವಾಗುತ್ತವೆ ಎಂದು ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ನಮಗೆ ನೆನಪಿಸುತ್ತಾರೆ. ವಿನಮ್ರತೆಯಿಂದ ಸೇವೆ ಸಲ್ಲಿಸಲು, ಪ್ರಾಮಾಣಿಕತೆಯಿಂದ ಮುನ್ನಡೆಸಲು, ಗೌರವದಿಂದ ಬದುಕಲು ಅವರ ಪ್ರಯಾಣವು ಒಂದು ಸ್ಫೂರ್ತಿಯಾಗಿ ನಿಂತಿದೆ. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಸದಾ ಸೈನಿಕ, ಸದಾ ನಾಯಕ, ಬರುವ ಪೀಳಿಗೆಗಳಿಗೆ ಒಂದು ಸ್ಫೂರ್ತಿ. ಜೈ ಹಿಂದ್.